ವಿರೋಧ ಪಕ್ಷ ನಾಯಕರು ಇವತ್ತಿಂದಲ್ಲ ಸುಮಾರಾಗಿ ಒಂದು 15 ವರ್ಷದಿಂದ ಅವ್ರ ಮೇಲೆ ಪಿತೂರಿ ಮಾಡ್ತಾನೆ ಇದ್ದಾರೆ. ಆದರೆ ಬೇಕಂತ ಇದು ಮಾಡ್ತಾ ಇರೋದು. ಇದುವರೆಗೂ ನಾನು ಕೇಳಿದ್ದೀನಿ, ಟಿ ವಿ ಎಲ್ಲ ನೋಡ್ತಾ ಇದ್ದೀನಿ, ಎಲ್ಲ ನ್ಯೂಸ್ ನೋಡ್ತಾ ಇದ್ದೀನಿ. ಆದರೆ ಅದು ವಾಯ್ಸು ರೆಕಾರ್ಡಿಂಗ್ ಮಾತ್ರ ಅವ್ರದ್ದಲ್ಲ. ಇವ್ರದ್ದು ಹನುಮಂತರಾಯಪ್ಪ ಅವ್ರದ್ದು ಮತ್ತು ಶೆಲುವರಾಜ್ ಅವ್ರದ್ದು ಟಿ ವಿ ನ್ಯೂಸಲ್ಲಿ ನೋಡ್ತಾ ಇದ್ದೀನಿ, ವಾಯ್ಸ್ ನೋಡ್ತಾ ಇದ್ದೀನಿ. ಆ ವಾಯ್ಸ್ ನೋಡ್ತಾ ಇದ್ರೆ ಪಿತೂರಿ ಅನ್ನೋದು ಇವಾಗ ಕಾಂಗ್ರೆಸ್ ಅವರೇ ಇದೆಲ್ಲ ಮಾಡ್ತಾ ಇರೋದು ಅಂತ ಇವಾಗ ನ್ಯೂಸ್ ಬಂದಿದೆ. ಬಟ್ ಆದರೆ ಈಗ ವೇಲ್ನಾಯ್ಕ್ ಅವರು ಮತ್ತು ಶೆಲುವರಾಜ್ ಅವರು ಇವರಿಬ್ಬರು ಮಾಡ್ಕೊಂಡು ಒಂದು ಇದು ಮಾಡ್ತವ್ರೆ. ವೇಲ್ನಾಯ್ಕ್ ಅವರು ಇಡೀ ಏರಿಯಾದಲ್ಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಹೆಂಗೆ ಬೆಳೆದ್ರು ಹೆಂಗಿದ್ರು ಅನ್ನೋದು ನಮಗೆಲ್ಲ ಗೊತ್ತು. ಮುನ್ರತ್ನ ಬಂದಮೇಲೆ ವೇಲ್ನಾಯ್ಕ್ ಅವರು ಮುಂದೆ ಹೊಡೆದಿದ್ದಾರೆ, ಅವರು ದಾರಿ ತೋರಿಸವ್ರೆ, ಪ್ರತಿ ಒಂದು ಅವರೇ ಮಾಡಿದ್ದಾರೆ. ಇವತ್ತು ಅವರೊಂದು ಮಾಡಿದ್ಕೇನೆ ಇವರಿಗೆ ಪಾಠ ಕಳಿಸ್ತವ್ರೆ, ಅವರಿಂದನೇ ಬೆಳೆದಿರೋದು. ಇವತ್ತು ವೇಲ್ನಾಯ್ಕ್ ಅನ್ನೋದು ಯಾವ ಮೂಲೆಯೂ ಯಾರಿಗೂ ಗೊತ್ತಿಲ್ಲ, ಯಾವ ರಾಜಕೀಯವ್ರಿಗೆ ಗೊತ್ತಿಲ್ಲ, ಇಡೀ ಏರಿಯಾಗಳಲ್ಲಿ ಯಾರು ಅನ್ನೋದೇ ಗೊತ್ತಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿದ್ದರು, ಎಲ್ಲಿ ಸುಬ್ದೇರಪಳ್ಳಿಯ ಒಂದು ಮೂಲೆ ಅಂದರೆ ಒಂದು ಗಲ್ಲಿ, ಆ ಗಲ್ಲಿನಲ್ಲಿ ಬೆಳೆದವರು ಅವರು. ಸುಬ್ದೇರಪಳ್ಳಿನಲ್ಲಿ ಬೆಳೆದವರು ಇವತ್ತು ಮುನಿರತ್ನಮ್ಮವ್ರು ಕರ್ಕೊಂಬಂದು ಇವತ್ತು ಬೆಳೆಸೋರೆ. ಎಷ್ಟು ಮಟ್ಟಕ್ಕೆ ಬೆಳೆಸೋರು ಗೊತ್ತಾ? ರಾಜಕೀಯ ಅನ್ನೋದು ಬೆಳೆಸಿ ಅವರು ಎಲ್ಲ ಇದು ಮಾಡಿ ಅವ್ರ ಬಗ್ಗೆಯಿಂದ ಇವತ್ತುವರೆಗೂ ಅವ್ರ ಬಗ್ಗೆ ಎತ್ತಾಕ್ದಂಗೆ ಮಾತಾಡ್ತವ್ರೆ. ಇದೆಲ್ಲ ಬೇಕಂತ ಮಾಡ್ತಾವ್ರೆ. ಆದರೆ ಬೇಕಂತ ಮಾಡಿದ್ರು ಆದರೆ ದೇವರು ಒಬ್ಬ ಮೇಲೆ ಇದ್ದಾನೆ, ಯಾವತ್ತೂ ಕೈ ಬಿಡಲ್ಲ. ಇವತ್ತು ಹೇಳ್ತಾ ಇದ್ದೀನಲ್ಲ, ಮುನಿರತ್ನಮ್ಮವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅದು ಇನ್ನೊಂದು ಹೇಳ್ತೀನಿ, ಅವ್ರ ಬಳಗ ಜಾಸ್ತಿ ಇದೆ ಅಲ್ಲಿ, ಅವರು ಬಂಧು ಬಳಗ ಅನ್ನೋದು ಜಾಸ್ತಿ ಇದೆ. ನನಗೆ ಗೊತ್ತದು, ಅವ್ರ ಬಗ್ಗೆ ನನಗೆ ಗೊತ್ತು. ಇವತ್ತು ಹೇಳ್ತೀನಲ್ಲ, ಸೋಲಿಲ್ಲ ಸರ್ದಾರ. ಇವತ್ತು ಚಾಲೆಂಜ್ ಕಟ್ತೀನಿ, ಯಾವ ರಾಜಕೀಯವರು ಬರಲಿ, ರಾಜರಾಜೇಶ್ವರಿನಲ್ಲಿ ಬಂದು ಗೆದ್ಕೊಂಡು ಹೋಗ್ಲಿ ನೋಡೋಣ, ಚಾಲೆಂಜ್ ಕಟ್ತೀನಿ. ಇಲ್ಲಿಂದ RR ನಗರದವರೆಗೂ ಯಾರೇ ಕೈ ಬಿಟ್ಟರು ವೋಟರ್ಸು ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡಲ್ಲ. ಇವತ್ತಲ್ಲ ಯಾವತ್ತೂ ಅವ್ರ ಜೊತೆ ಇರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮುನಿರತ್ನಮ್ಮನವ್ರು ಮಾಡಿರೋ ಕೆಲಸಗಳಿದೆಯಲ್ಲ, ಡೆವಲಪ್ಮೆಂಟು, ಅದೇ ಅವ್ರಿಗೆ ಗಾಡ್ ಫಾದರ್ಗಳು. ಇಲ್ಲಿ ನೋಡಿ, ಈ ಮನೆಗಳಿರ್ಬೋದು, ನೀವು BK ನಗರ ಮನೆಗಳಿರ್ಬೋದು, ಎಲ್ಲ ನೋಡಿ ಪ್ರತಿಯೊಂದೂ. ಆಮೇಲೆ ಅತಿ ಹೆಚ್ಚು ಅವ್ರು ಕೆಲಸ ಮಾಡಿಕೊಟ್ಟಿರೋದೇ SC STಗಳಿಗೆ ಮತ್ತು ಗೌಡ್ರ ಜನಾಂಗಗಳಿಗೆ ಎಲ್ಲರಿಗೂ ಕೆಲಸಗಳು ಮಾಡಿಕೊಟ್ಟವ್ರೆ. ಇವತ್ತೇನ ಕೆಳದರ್ಜೆ ಜನಾಂಗಗಳು ಇವತ್ತು ನೋಡಿ ಬೇಕಂದ್ರೆ ಎಲ್ಲೇ ಹೋಗಿ ಅಂಬೇಡ್ಕರ್ ನಗರ ಇರ್ಬೋದು, BK ನಗರ ಇರ್ಬೋದು, ಮತ್ತು ಮೋಹನ್ ಕುಮಾರ್ ನಗರ ಸ್ಲಮ್ ಇರ್ಬೋದು, ಎಲ್ಲೇ ಹೋದ್ರೂ ಪ್ರತಿಯೊಬ್ಬರಿಗೂ ಮನೆ ಕಟ್ಟಬೇಕು, ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿ ಸೌಕರ್ಯ ಸಿಗಬೇಕು ಅನ್ನೋದೇ ಅವ್ರ ಮನಸ್ಸಿನ ಒಂದು ಇಚ್ಛೆ. ಏನಾರ ನಾನು ಇವತ್ತೊಂದು ದಿವಸ ಒಬ್ಬ ಮಾಮೂಲಿ ರಾಜಕೀಯ ವ್ಯಕ್ತಿಗಳಾಗಿ ಬರಬಾರ್ದು, ನನ್ನ ಹೆಜ್ಜೆ ಗುರುತು ಇಲ್ಲಿ ಇರಬೇಕು, ನಾನು ಹೋದ್ರೂ ಸಹ ಆ ಹೆಜ್ಜೆ ಗುರುತು ಕಾಣಬೇಕು ಅಂತ ಹೇಳುವಂಥ ಏಕೈಕ ರಾಜಕೀಯ ವ್ಯಕ್ತಿ ಆ ಒಪ್ಪನ ಪರವಾಗಿ ಇಡೀ RR ನಗರ ಜನತೆ ಇರ್ತಾರೆ. ಅವ್ರ ಹಿಂದೆಗಡೆ ಕಾರ್ಯಕರ್ತರ ಪಡೆ ಇರ್ತದೆ. ಯಾವುದೇ ಕಾರಣಕ್ಕೂ ಅವರು ಯಾವುದಕ್ಕೂ ಇದು ಮಾಡುವಂಥ ವ್ಯವಸ್ಥೆನೇ ಇಲ್ಲ. ರತ್ನ MLA ತಿರ್ಗ ನಮಗೆ ಬೇಕಲೇಬೇಕು ನಮಗೆ. ಅವ್ರು ಏನು ತಪ್ಪು ಮಾಡಲಿಲ್ಲ. ಜನಗಳಿಗೆ ಇವತ್ತು ನಮ್ಮ ಏರಿಯಾ ಹೆಂಗಿತ್ತು ಅಂತಂದರೆ ಹಂಗಿತ್ತು. ಇವತ್ತು ಅಷ್ಟು ಚೆನ್ನಾಗೈತೆ. ಅವರಿಂದ ಏನು ತಪ್ಪಿಲ್ಲ. ಅವ್ರು ತಪ್ಪು ಮಾಡಿರಲ್ಲ, ತಪ್ಪು ಮಾಡೋಕ್ಕೂ ಹೋಗಲ್ಲ. ಅವ್ರು ನಮಗೆ ತಿರ್ಗ ಬೇಕಲೇಬೇಕು. ನಮ್ಮ ಮುನಿರತ್ನ ಅವರು ಬೇಕಲೇಬೇಕು. ಲಾಕ್ಡೌನ್ ಟೈಮಲ್ಲಿ ಅನ್ನ ಕೊಟ್ಟಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ, ಎಲ್ಲ ರೇಷನ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಸಕಲ ಸೌಭಾಗ್ಯ ಮಾಡಿದ್ದಾರೆ. ಅವರು ಬೇಕಲೇಬೇಕು ನಮಗೆ. ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು, ಅದಲ್ಲ. ನೋ ಮೇಡಮ್, ಅದು ಸುಳ್ಳು ಮಾತದು. ಮನೆ ಕಟ್ಕೊಟ್ಟಿದ್ದಾರೆ. ಇಷ್ಟು ಏರಿಯಾಸಿಂದ ಅವರಿಂದಾನೇ ಚೆನ್ನಾಗೈತೆ. ಯಾರಿಂದ ಅದು ಯಾರೋ ಸುಳ್ಳು ಮಾತಿಂದ ಹಂಗೆ ಮಾಡ್ತಾ ಇರೋದು. ಅವ್ರೇನು ಒಳ್ಳೇದೇ ಮಾಡಿದ್ದಾರೆ. ಇಷ್ಟು ನಮ್ಮ ಏರಿಯಾ ಇಂಪ್ರೂವ್ ಆಗ್ಬೇಕಂದ್ರೆ ಅವರಿಂದ ಆಗೈತೆ. ಸರ್ ಒಳ್ಳೆಯವರೇ. ನಮಗೆ ಮಳೆಗಾಲದಲ್ಲಿ ಎಲ್ಲ ವಸತಿ ಮಾಡಿಕೊಟ್ಟವ್ರೆ, ಮತ್ತು ನೀರು ಮನೆಗೂ ಪೈಪ್ ಹಾಕ್ಕೊಟ್ಟವ್ರೆ. ಮತ್ತು ಕೊರೋನಾ ಟೈಮಲ್ಲಿ ಮನೆಗೂ ಒಬ್ಬೊಬ್ಬರಿಗೂ ಹಾಲು ಪ್ಯಾಕೆಟು, ರೇಷನ್ ಎಲ್ಲ ಕೊಟ್ಟಿದ್ದಾರೆ. ಮಕ್ಳಿಗೆಲ್ಲ ಓದೋಕ್ಕೆ ಬುಕ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಮ್ಮಿಂದ ಒಳ್ಳೇದಾಗಲಿ, ಅವ್ರಿಗೆ ಏನು ಇದಾಗಬಾರ್ದು ಅಂತ ನಾವು ಕೇಳ್ಕೊತೀವಿ. ನಮ್ಮ ಏರಿಯಾದಲ್ಲಿ ಅಂಥ ಇದು ಯಾರಿಗೇನು ನಡೆದಿಲ್ಲ ಮ್ಯಾಮ್. ನಮಗೆ ಅವ್ರು ಒಳ್ಳೇದೇನೆ ಮಾಡಿದ್ದಾರೆ. ಅಕ್ಕ ತಂಗಿಯರ ಥರ ಮಗಳ ಥರನೇ ಟ್ರೀಟ್ ಮಾಡಿದ್ದಾರೆ ಎಲ್ರಿಗೂ. ನಮ್ಮ ಒಳ್ಳೇದೇ ಮಾಡಿದಾರಮ್ಮ, ಅದಕ್ಕೇನು ತೊಂದರೆ ಇಲ್ಲ. ನಮಗೂ ಮನೆ ಕಟ್ಟಿದ್ದಾರೆ. ಕೊರೋನಾ ಟೈಮ್ನಲ್ಲಿ 3 ಹೊತ್ತು ನಮ್ಮ ಊಟ ಹಾಕಿದ್ದಾರೆ. ಎಲ್ಲ ನಮಗೆ ನೀರು ಬಿಡ್ತಾರೆ ಟೈಮ್ ಸರಿಯಾಗಿ. ಕಾವೇರಿ ನೀರು ಬಿಡ್ತಾರೆ, ಬೋರ್ವೆಲ್ ನೀರು ಬಿಡ್ತಾರೆ, ಎಲ್ಲ ಮಾಡಿದ್ದಾರೆ. ನಮಗೇನು ತೊಂದರೆ ಮಾಡಿಲ್ಲ. ನಮ್ಮದು ಸೊಳ್ಳೆ ಇದ್ದಿದ್ದಲ್ಲ, ಎಲ್ಲ ಕೊಟ್ಕೊಂಡು ಎಲ್ಲ ಹೋಗೈತಿ. ಒಂದು ಸೊಳ್ಳೆ ಇಲ್ಲ, ಹಂಗೆ ಮಾಡಿದ್ದಾರೆ. ನಮಗೆ ಒಳ್ಳೇದೇ ಮಾಡಿದಾರಂತ ನಾವು ಹೇಳ್ತಾ ಇರೋದಮ್ಮ.
ಬಂದಾಗ ಮಾತಾಡ್ಬೇಕು ಅಂತ ಅನ್ಕೊಂಡಾಗ ಅವ್ರು ಸಿಕ್ತಿದ್ರಾ ನಿಮ್ಗೆ ಮಾತಾಡ್ಲಿಕ್ಕೆ, ಅಥವಾ ಏನಾದ್ರು ಸಮಸ್ಯೆ ಅಂತ ಹೇಳ್ಕೊಡ್ಲಿಕ್ಕೆ ಸಿಕ್ತಿದ್ರಾ? ಏನಂದ್ರೆ ಎಲ್ಲ ಒಳ್ಳೇದು ಮಾಡಿದೀವಿ ಅಂತ ಹೇಳ್ತಾ ಇದ್ರು ಅಷ್ಟೇ. ಹೌದು, ಎಲ್ಲರೂ ಊಟ ಹಾಕಿದ್ದಾರೆ. ಮತ್ತೆ ಏನಿಲ್ಲ, ಜೀವ ಬೆದರಿಕೆ ಅಂತ ಹೇಳ್ಬಿಟ್ಟು ಇವಾಗ ಅರೆಸ್ಟ್ ಆಗಿದ್ದಾರೆ. ಏನಿಲ್ಲಮ್ಮ, ಅವ್ರು ಒಳ್ಳೆಯವ್ರೆ. ನಮಗೆ ಒಳ್ಳೇದೇ ಮಾಡಿದ್ದಾರೆ, ನಮಗೆ ಒಳ್ಳೇದೇ ಮಾಡಲಿ ಅವರು. ಅಣ್ಣವರು ತುಂಬ ಒಳ್ಳೆ ಕೆಲಸ ಮಾಡಿದ ಏರಿಯಾಗೆಲ್ಲ ತುಂಬ ಇಲ್ಲಿ ಮನೆ ಕಟ್ಟಿಕೊಟ್ಟಿದ್ದಾರೆ. ತುಂಬ ಇದು ಇತ್ತು ಇಲ್ಲಿ. ಇವಾಗ ಎಲ್ಲರಿಗೂ ಮನೆ ಕಟ್ಟಿಕೊಟ್ಟಿದ್ದಾರೆ. ಎಲ್ಲ ಈ ಸೌಲಭ್ಯ ಇಲ್ಲೆಲ್ಲ ಮಾಡಿದ್ದಾರೆ. ತುಂಬ ಅಂದರೆ ಜಾಸ್ತಿ ಗಲೀಜಿತ್ತು ಏರಿಯಾ. ಎಲ್ಲ ಕ್ಲೀನಾಗಿ ಮನೆ ಕಟ್ಟಿ ಎಲ್ಲ ಮನೆ ಕ್ಲೀನ್ ಕೊಟ್ಟು ಮನೆ ಸೀಟ್ ಮನೆ ಇತ್ತು ಮುಂಚೆ, ಅವ್ರು ಮೋಲ್ಡ್ ಮನೆ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಒಳ್ಳೇದೇ ಮಾಡಿದ್ದಾರೆ. ಆದರೆ ಏನು ಈ ಥರ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಆ ಥರ ಮಾಡಬಾರ್ದು, ಯಾರಿಗೇ ಇರಲಿ. ಒಳ್ಳೆ ಕೆಲಸ ಮಾಡಿದವ್ರಿಗೆ ಇವಾಗ ಜಾಸ್ತಿ ಕಷ್ಟಗಳು ಬರ್ತೈತೆ. ಆ ಥರ ಮಾಡಬಾರ್ದು, ತಪ್ಪು ಅದು. ಅವರೆಲ್ಲ ತುಂಬ ಕ್ಲೀನಾಗಿ ನೀರು ಬಿಡ್ತಾರೆ ಕುಡಿಯೋದಕ್ಕೆ. ತುಂಬ ಕೊರೋನಾ ಟೈಮಲ್ಲಿ ಊಟ ಎಲ್ಲ ಹಾಕಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಈ ಥರ ಆಗಬಾರ್ದು. ಆ ಥರ ಆದರೆ ಬೇಜಾರಾಗುತ್ತೆ ಯಾರಿಗೇ ಇರಲಿ. ಏರಿಯಾದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಆ ಥರ ಎಲ್ಲ ಮಾಡಬಾರ್ದು. ಬೇಜಾರಾಗುತ್ತೆ ನಮಗೆಲ್ಲ, ಒಂಥರ ದುಃಖ ಆದಂಗೆ ಆಗುತ್ತೆ. ಸ್ಲಮ್ ಏರಿಯಾರಲ್ಲೇ ಅವ್ರು ಇರೋದು. ತುಂಬ ಇಲ್ಲಿ ಪಾರ್ಕಲ್ಲಿ ಇರೋದುವಾಗ ಇಲ್ಲಿ ತುಂಬ ಕೆರೆ ನೀರೆಲ್ಲ ವಾಸನೆ ಹೊಡಿತಾಯಿತ್ತು. ಇಲ್ಲೆಲ್ಲ ಸೊಳ್ಳೆಗಳೆಲ್ಲ ಬರ್ತಾಯಿತ್ತು. ಅದು ಕಟ್ಟಿದ ಮೇಲೇ ಸ್ವಲ್ಪ ಪರವಾಗಿಲ್ಲ, ಸೊಳ್ಳೆಗಳು ಬರಲ್ಲ. ತುಂಬ ಪ್ರಾಬ್ಲಮ್ ಅಂದರೆ ಅಲ್ಲಿ ಹುಲ್ಲು ಎಲ್ಲ ವಾಸನೆ, ತುಂಬ ಕೆರೆ ನೀರು ವಾಸನೆ ಅಂದರೆ ವಾಸನೆ ಇತ್ತು. ತುಂಬ ಇದು ಗಟ್ರ ಮೋರಿ ಥರನೇ ಇತ್ತು, ದೊಡ್ಡ ಮೋರಿ ಥರನೇ. ಇವಾಗ ಎಲ್ಲ ಕಟ್ಟಿದ ಮೇಲೆ ಕ್ಲೀನಾಗಿ ಆಗಿದೆ. ನೀರೆಲ್ಲ ಪಾಸ್ ಆಗುತ್ತೆ. ಇವಾಗೆಲ್ಲ ಅಲ್ಲಿ ಸ್ವಲ್ಪ ಸೌಲಭ್ಯ ಇದ್ರ ಥರ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ಅವರು ಈ ಥರ ಅರೆಸ್ಟ್ ಆಗಬಾರ್ದಿತ್ತು. ಬೇಜಾರಾಗುತ್ತೆ. ನೀರಿಲ್ದಂಗಿತ್ತು, ತುಂಬ ಕಷ್ಟ ಬಿದ್ದೋ ನಾವು. ನೀರಂದರೆ ಇಲ್ಲಿಗೆ ಹೋಯ್ತಾ ಇದ್ದೋ, ನೀರೇ ಇಲ್ದಂಗಿತ್ತು. ಅವ್ರು ಬಂದರು, ನಿಮ್ಗೆ ಏನಮ್ಮ ಬೇಕು ಅಂತ ಕೇಳಿದ್ರು. ಸರ್ ನಮ್ಗೆ ಏನು ಬೇಡ, ನೀರು ಬೇಕು ಅಂದರು. ಮನೆ ಇಲ್ದವ್ರಿಗೂ ಮನೇನು ಕಟ್ಟಿಕೊಟ್ಟಿದ್ದಾರೆ. ನೀರು ಮುಖ್ಯ, ನಮ್ಗೆ ನೀರು ಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲೆಲ್ಲ ಊಟ ಹಾಕಿದ್ದಾರೆ, ಎಲ್ಲ ಸಹಾಯ ಮಾಡಿದ್ದಾರೆ. ಆ ಥರ ಏನಿಲ್ವಲ್ಲ, ಅವರು ಮೊದಲಿಂದನೂ ಒಳ್ಳೆ ರೀತಿಲೇ ನಡ್ಕೊಂಡು ಹೋಗ್ತಾಯಿದ್ರು. ನಮಗೆಲ್ಲ ಸಹಾಯ ಮಾಡೋದು, ದುಡ್ಡು ಬರೋಂಗೆ ಮಾಡಿದ್ರು. ಇದೆಲ್ಲ JP ಪಾರ್ಕ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ. ಆ ಥರ ನಮ್ಮ ಗಮನಕ್ಕೇನು ಬಂದಿಲ್ಲ ಮೇಡಮ್. ಇವಾಗೇನೋ ಈ ಥರ ಆಗಿದೆ, ಏನೋ ಗೊತ್ತಿಲ್ಲ ಮೇಡಮ್. ಅಷ್ಟೇನೇ. ಒಳ್ಳೆ ಜನನೇ, ಒಳ್ಳೆಯವರೇನೆ ಪಾಪ. ಮುನಿರತ್ನ ಅವರು ಒಳ್ಳೆಯ ಜನನೇ. ನಾವು ಏರಿಯಾದಲ್ಲಿ ನಮ್ಗೆ ಎಷ್ಟೋ ಸಹಾಯ ಮಾಡಿದ್ದಾರೆ. ಯಾರನ್ನ ಸತ್ತೋದ್ರೆ ಬಂದು ದುಡ್ಡು ಕೊಡೋದು, ಅವ್ರಿಗೆಲ್ಲ ಶವ ಸಂಸ್ಕಾರಕ್ಕೆಲ್ಲ ಮಾಡಿದ್ರು ಮೇಡಮ್ ಎಲ್ಲನೂ. ಕೇಳಿದ್ರಲ್ಲ ವೀಕ್ಷಕರೇ, ಜನ ಹೇಳೋ ಪ್ರಕಾರ RR ನಗರ ಕ್ಷೇತ್ರದಲ್ಲಿ ಶಾಸಕ ಮುನಿರತ್ನ ಅವರು 4 ಬಾರಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ. ಈ ರೀತಿಯಾದ ಅಪವಾದ ಏನ್ ಕೇಳಿ ಬರ್ತಾ ಇದೆ ಶಾಸಕರ ಬಗ್ಗೆ, ಮುನಿರತ್ನ ಅವರ ಬಗ್ಗೆ, ಅದು ಕೇವಲ ಸುಳ್ಳು ಆಪಾದನೆ ಅಥವಾ ರಾಜಕೀಯ ಷಡ್ಯಂತ್ರಗಳಿಂದ ಮಾತ್ರ ಇದು ನಡೀತಾ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಪವನ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.